ನಮಗೆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರಬೇಕಾದ್ರೆ ಕಾಲ್ ಕೂಡ ಬರೋಕ್ಕಾಗದೆ ಆಗಿರಲಿಲ್ಲ. ಆಟೋ ತಗೊಂಡೇ ಬಂದ್ವಿ ಸರ್ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ. ಆವತ್ತು ಆಗಿರ್ತಕ್ಕಂಥ ನೋವು ಈಗ ಏನು ನೀವು ಟ್ರೀಟ್ಮೆಂಟ್ ಏನು ಮಾಡಿದ ಮೇಲೆ ಒಂದು 5 ಪಾಯಿಂಟ್ ಕೂಡ ಇಲ್ಲ ಸರ್, ಅಷ್ಟೇ ಕ್ಲಿಯರ್ ಆಗಿದೆ ಕಾಲು. ಜಸ್ಟ್ ಒಂದು 20 ಮಿನಿಟ್ಸ್ ಒಳಗೆ ಸರ್ ಇದು. ನಮ್ಮ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದೂರದ ಊರು ರಾಯಚೂರು ಹೌದು ಸರ್ ಜಿಲ್ಲೆ. ಹೌದು ಸರ್. ಮಂತ್ರಾಲಯದ ಸಮೀಪ ಇರತಕ್ಕಂಥ ಊರಿಂದ ಬಂದಿದ್ರಿ. ಹೌದು ಸರ್. ಸುಮಾರು ನಿಮಗೆ 2 ಕಾಲಲ್ಲೂ ವೆರಿಕೋಸ್ ವೇನ್ ಇದೆ. ಹೌದು ಸರ್. ತುಂಬಾ ಸೊಂಟದಿಂದ ನೋವಿದೆ. ಹೌದು ಸರ್. ಕುತ್ತಿಗೆ ನೋವಿದೆ. ಹೌದು ಸರ್. ಲೆಫ್ಟ್ ಸೈಡ್ ಬರುತ್ತೆ. ಹೌದು ಸರ್. ಜೊತೆಗೆ ಹೈಪೋಥೈರಾಯ್ಡಿಸಮ್ ಇತ್ತು, ಇಸ್ಟುಲದಿಂದ ಆಪರೇಷನ್ ಆಗಿದೆ. ಹೌದು ಸರ್. ಹೀಗೆ ಒಬ್ಯಾಸಿಟಿ ತುಂಬಾ ಇದೆ, ಅಂದ್ರೆ ಹೊಟ್ಟೆ ದಪ್ಪ, ತೊಡೆ ದಪ್ಪ, ಕಾಲು ಸಣ್ಣ ಅನ್ನಂಗೆ. ಹೌದು ಸರ್. ಇವೆಲ್ಲ ಸಮಸ್ಯೆ ಹೊತ್ತು ನೀವು ಅಲ್ಲಿಂದ ಆಶಾಭಾವನೆಯಿಂದ ನಮ್ಮ ಆಸ್ಪತ್ರೆಗೆ ಬಂದ್ರಿ. ಹೌದು ಸರ್. ಇಲ್ಲಿ ಬಂದಾದ್ಮೇಲೆ ನಮ್ಮ ಆಸ್ಪತ್ರೆ ಬಗ್ಗೆ, ನಮ್ಮ ಚಿಕಿತ್ಸೆ ಬಗ್ಗೆ, ಅಥವಾ ನಮ್ಮ ಚಿಕಿತ್ಸೆ ಆದ್ಮೇಲೆ ನಿಮ್ಗೆ ಆಗಿರೋ ಪರಿಣಾಮದ ಬಗ್ಗೆ ಒಂದೆರಡು ನಿಮ್ಮ ನುಡಿಮುತ್ತುಗಳನ್ನ ಚೆಲ್ಲಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ತೀನಿ. ಏನಿಲ್ಲ ಸರ್, ಫಸ್ಟ್ ಬಸ್ ಇಳಿದ ಕೂಡಲೇ ನಮಗೆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರಬೇಕಾದ್ರೆ ಕಾಲ್ ಕೂಡ ಬರೋಕ್ಕಾಗದೆ ಆಗಿರಲಿಲ್ಲ. ಆಟೋ ತಗೊಂಡೇ ಬಂದ್ವಿ ಸರ್ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ. ಆವತ್ತು ಆಗಿರ್ತಕ್ಕಂಥ ನೋವು ಈಗ ಏನು ನೀವು ಟ್ರೀಟ್ಮೆಂಟ್ ಏನು ಮಾಡಿದ ಮೇಲೆ ಒಂದು 5 ಪಾಯಿಂಟ್ ಕೂಡ ಇಲ್ಲ ಸರ್, ಅಷ್ಟೇ ಕ್ಲಿಯರ್ ಆಗಿದೆ ಕಾಲು. ಇಷ್ಟು ಎತ್ತಿಡಕ್ಕೆ ಆಗ್ತಾ ಇಲ್ಲ ಸರ್ ಕಾಲು, ಅಷ್ಟು ಪೂರ ಕ್ಲಿಯರ್ ಆಗಿದೆ ಸರ್, ಅಷ್ಟು ಚೆನ್ನಾಗಿದೆ ಸರ್. ಜಸ್ಟ್ ಒಂದು 20 ಮಿನಿಟ್ಸ್ ಒಳಗೆ ಸರ್ ಇದು. ಒಂದು ಸ್ವಲ್ಪ ಹಿಂಗೆ ನೋಡ್ರಿ, ಈ ಕಡೆ ಕಾಲಿಟ್ಟು ನೋಡ್ರಿ. ಈ ಲೆಫ್ಟಿಂದೆಲ್ಲ ತೆಗೆದಿದ್ದಾರೆ ಸರ್ ಈಗ ಬ್ಲಡ್. ಇದು ಫುಲ್ ಕ್ಲಿಯರ್ ಸರ್, ಕಾಲು ಇದೆಯೋ ಇಲ್ಲ ಆ ಥರ ಇದೆ ಸರ್. ಇದು ತೆಗೆದಿಲ್ಲ ಸರ್, ಇದು ವೇಟ್ ಇದೆ ಸರ್ ಇದು. ಹೌದು ಸರ್. ಕೂತ್ಕೊಳ್ರಿ. ನಿಮ್ಮ ಟ್ರೀಟ್ಮೆಂಟ್ ನಮಗೆ ಭಾಳಷ್ಟು ಒಂದು ಅವರಲ್ಲಿ ರಿಸಲ್ಟ್ ಏನಂತ ಗೊತ್ತಾಯ್ತು ಸರ್. ಭಾಳ ತುಂಬ ಧನ್ಯವಾದ ಸರ್. ಮತ್ತು ಬಂದ ತಕ್ಷಣ ನಿಮಗೆ ನಾವೇನು ಕನ್ಸಲ್ಟೇಷನ್ ಮಾಡಿದ್ವಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ಭಾಳ ಚೆನ್ನಾಗಾಯ್ತು ಸರ್. ಯಾಕಂತ ಕೇಳಿ ಸರ್, ಯಾವುದೇ ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಹೆಂಗೆ ಹೇಳ್ತಾರೆ, ಈ ಒಂದು ಪಾಠದಲ್ಲಿ ಏನಿದೆ ಏನಿಲ್ಲ ಅಂತ ಏನು ಹೇಳ್ತಾರೆ, ಅದೇ ಥರ ವೆರಿಕೋಸ್ ವೇನ್ಸ್ ಅಂದರೆ ಏನು, ಥೈರಾಯ್ಡ್ ಅಂದರೆ ಏನು, ಪ್ರತಿಯೊಂದು ಫಸ್ಟ್ ಟೀಚ್ ಮಾಡೇ ನಮಗೆ ಮೆಡಿಸಿನ್ ಕೊಟ್ಟಿದ್ದಾರೆ ಸರ್. ಯಾವ ಅನ್ಎಕ್ಸ್ಪೆಕ್ಟೆಡ್ ಯಾವ್ದು ಇದರಲ್ಲಿ ವೇಸ್ಟೇಜ್ ಅಂತ ದುಡ್ಡು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅಂತ ಯಾವುದು ಟ್ರೀಟ್ಮೆಂಟ್ ಕೊಟ್ಟೇ ಇಲ್ಲ. ನಮಗೆ ಏನು ಯೂಸ್ ಇದೆ, ನಮ್ಮಲ್ಲಿ ಏನು ನಮಗೆ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಮೇಜರ್ ಕೊಟ್ಟಿದ್ದಾರೆ. ಎಸ್ ಸರ್. ಏನು ನಿಮ್ಮ ಆರೋಗ್ಯ ಸಮಸ್ಯೆಗಳಿದೆ? ಹೌದು ಸರ್. ಇನ್ನೊಂದು ಸರ್, ನಮಗೆ ಒಂದು ಖುಷಿ ಆಯ್ತು ಏನಂತಂತಂದರೆ, ನೀವು ಹೇಳ್ತಕ್ಕಂಥ ಟೀಚಿಂಗು ಆದಷ್ಟು ಒಳ್ಳೇದನ್ನ ಮಾಡಿರಿ, ಅದು ಭಾಳ ಖುಷಿ ಆಯ್ತು ಸರ್. ಈ ಥರ ಯಾರು ಎಲ್ಲರೂ ಎಲ್ಲ ಕಡೆ ನಾನು 10 ಕಡೆ ಹೋಗಿ ಬಂದಿದ್ದೇನೆ ಸರ್. ಎಲ್ಲರೂ ಈ ಥರ ಯಾರು ಟೀಚ್ ಮಾಡಿ ಯಾರು ಕೊಟ್ಟು ಬರ್ರಿ ಹೋಗ್ರಿ ಕೂಡ್ರಿ ಆಯ್ತು ನೋಡ್ತಾರೆ, ಹಾಂ ಸರಿ ಇಷ್ಟೇ ಕಳಿಸಿದ್ದಾರೆ ಸರ್. ನಾನು 2 ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಸರ್ ಟ್ರೀಟ್ಮೆಂಟಿಗೆ, ಬೆಂಗಳೂರು ಸರ್. ಅವ್ರ ಹತ್ರ ಲೇಸರ್ ಟ್ರೀಟ್ಮೆಂಟಿಗೆ ಅಂತ ನೋಡೋಣ ಅಂತ ಹೋಗಿದ್ದು ಸರ್, ಬೇರೆ ಒಂದು ಕೆಲಸದ ಮೇಲೆ. ಅದ್ರ ಜೊತೆಗೇ ನೋಡೋಣ ತೋರಿಸೋಣ ಅಂತ ಹೋದೆ ಸರ್. ಅವರು ಕೇಳಿದ್ದು ಒಂದು ಕಾಲಿಗೆ 20,000 ಕೇಳಿದ್ರು ಸರ್ ನನಗೆ ಅವರು ಲೇಸರ್ ಮಾಡೋದಕ್ಕೆ. ಮತ್ತು ಇನ್ನೊಬ್ಬ ನಮ್ಮ ಫ್ರೆಂಡ್ MBBS MD ಇದ್ದಾರೆ ಸರ್ ಅಲ್ಲಿ ಡಾಕ್ಟ್ರು. ಬೇಡ ಅದನ್ನು ಮಾಡಿಸಿದ್ರು ಮತ್ತೆ ನೆಕ್ಸ್ಟ್ ಬರುತ್ತೆ, ಆ ಲೇಸರಿಗೆ ಮಾತ್ರ ಬೇಡ ಹೋಗೋದು. ನೀನೆಲ್ಲ ಒಳ್ಳೆ ಆಯುರ್ವೇದಿಕ್ ನೋಡು, ನಿನಗೆ 3 ಮಂತ್ಸ್ ಬೇಡ 4 ಮಂತ್ಸಲ್ಲಿ ಕ್ಲಿಯರ್ ಆಗುತ್ತಿದ್ದು, ಆಯುರ್ವೇದಿಕ್ ಹೋಗು. ಒಳ್ಳೆ ಡಾಕ್ಟ್ರ್ ನೀನು ಹುಡುಕ್ಯಂದು ಚೆನ್ನಾಗಿ ಒಳ್ಳೆ ಡಾಕ್ಟರ್ ಸಜೆಷನ್ ತಗೊಂಡು ನೀನು ಹೋಗು, ಅದು 100% ಕ್ಯೂರ್ ಆಗುತ್ತೆ. ಈ ಲೇಸರಿಗೆ ಮಾತ್ರ ಬೇಡ ಅಂತ ಹೇಳಿದ್ರು ಸರ್ ನನಗೆ. ಮತ್ತು MBBS MD ಸರ್ ಅವರು ಬೆಂಗಳೂರಲ್ಲಿ. ಓಕೆ. ಹ್ಞೂ ಸರ್. ಅದು ಭಾಳ ನನಗೆ ಖುಷಿ ಆಯ್ತು ಸರ್. ನಾನು ಲೇಸರೇ ಬೇಡ ಅಂತ ಹೇಳಿದ್ರು ಸರ್. ಅವ್ರು ಲಾಸ್ಟ್ ಒಂದು ಕಾಲಿಗೆ 15,000 ಕೊಡ್ರಿ, 30,000 ಕೊಡ್ರಿ, ನಾನು ಮಾಡ್ತೀನಿ, 2 ಕಾಲು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಹತ್ರ ಮತ್ತು ಇದನ್ನು ತಿಳ್ಕೊಂಡು ನಾನು ಹೋದ್ಮೇಲೆ ವಾಪಸ್ ಏನಾಯ್ತು ಸರ್, ಅಲ್ಲಿ ಬೇಡ ಲೇಸರ್ ಟ್ರೀಟ್ಮೆಂಟೇ ಬೇಡ, ಲೇಸರ್ ಟ್ರೀಟ್ಮೆಂಟ್ ಆಗಿರ್ತಕ್ಕಂಥವ್ರಿಗೆ ಭಾಳಷ್ಟು ಜನಕ್ಕೆ ಬಂದಿದೆ ರಿಪೀಟ್. ಅಷ್ಟೇ 1 ವರ್ಷ ಅಥವಾ 6 ತಿಂಗಳು ಬೇಡ, 2 ವರ್ಷ ಫೈನಲ್, ಅದ್ರ ಮೇಲ್ಪಟ್ಟು ಆಗಲ್ಲ, ಕೆಲಸ ಮಾಡಲ್ಲ ಅದು. ಅದೊಂದು ಸಜೆಷನ್ ಕೊಟ್ಟ ಮೇಲೆ ಫಸ್ಟ್ ನಾನು ಹುಡುಕಾಡಿರೋದೇ ನಿಮ್ಮನ್ನು ಸರ್. ಎಸ್. ಆಗಲಿ, ಇಲ್ಲಿ ಬಂದಿದ್ರಿ. ನಾವು ಈಗೇನು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆನ ಮಾಡೋ ನಿಟ್ಟಿನಲ್ಲಿ ಏನೇನು ನಿರ್ಧಾರಗಳು ತಗೊಂಡು ಹೌದು ಸರ್ ಚಿಕಿತ್ಸೆ ಮಾಡಿದ್ದೀವಿ, ಆ ಎಲ್ಲ ಚಿಕಿತ್ಸೆಗಳು ನಿಮಗೆ ಫಲ ನೀಡುತ್ತೆ ಅಂತ ಒಂದು ದೊಡ್ಡ ಆಶಾಭಾವನೆಯಿಂದ ನೀವು ಪ್ರತಿ ಕೆಲಸವೂ ಕೂಡ ಒಳ್ಳೆ ರೀತಿಯಲ್ಲಿ ಧರ್ಮ ರೀತಿಯಲ್ಲಿ ಆಗಲಿ, ಅದಕ್ಕೆ ಆಯುರ್ವೇದ ಹೇಳುತ್ತೆ ಸುಖ ಮತ್ತು ಅರ್ಥ. ಸುಖ ಅರ್ಥ ಸರ್ವಭೂತಾನ ಮತಃ ಸರ್ವಪ್ರವೃತ್ತಯ ಸುಖಾಂಚನವಿನ ಧರ್ಮ ತಸ್ಮಾತ್ ಧರ್ಮಪರ್ವ ಭವೇತ್ ಅಂತ. ಧರ್ಮವನ್ನು ಬಿಟ್ಟು ಯಾವ ಸುಖವೂ ಇಲ್ಲ, ಯಾವ ದುಡ್ಡು ಕೂಡ ಧರ್ಮವನ್ನು ಬಿಟ್ಟು ಗಳಿಸಿದ್ರೆ ಅದು ನಿಮಗೆ ಅಶಾಂತಿ ದುಃಖವನ್ನು ನೀಡುತ್ತೆ, ಸುಖ ಕೊಡಲ್ಲ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ಆಯುರ್ವೇದದ ಅಡಿಯಲ್ಲಿ ನಾನು ಹೇಳಿರುವ ಎಲ್ಲ
ಗೈಡೆನ್ಸನ್ನು ನೀವು ಫಾಲೋ ಮಾಡಿರಿ, ಖಂಡಿತ ನಿಮ್ಮ ಆರೋಗ್ಯ ಇರುತ್ತೆ. ನೀವು ಇರೋವರೆಗೂ, ನಿಮ್ಮ ಕೊನೆ ಉಸಿರುವರೆಗೂ ನಿಮ್ಮ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಸೊಲ್ಯೂಷನ್ ಒಂದೇ, ಸರಿದಾರಿಯಲ್ಲಿ ನಡ್ಕೊಂಡು ಹೋಗೋದು. ಓಕೆ ಸೊ ಔಷಧಿಗಳಲ್ಲ. ನಮಸ್ಕಾರ, ಹೋಗಿ ಬನ್ನಿ, ಇನ್ನೂ ಒಳ್ಳೇದಾಗಲಿ. ಹಾಂ ಸರ್. ಮತ್ತೆ ನೀವು ರಾಯಚೂರಿಗೆ ಹೋಗೋ ದಾರಿ ಸುಖಕರವಾಗಿರ್ಲಿ ಅಂತ ಹಾರೈಸಿ ನಿಮ್ಮನ್ನ ಬೀಳ್ಕೊಡುಗೆ ಕೊಡ್ತೀವಿ. ಧನ್ವಂತರಿ ಆಶೀರ್ವಾದ ಸದಾ ನಿಮ್ಗೆ ಇರ್ಲಿ ಅಂತಾನು ನಾ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್.